ನಮ್ಮ ಸಹೋದರರೇ, ಇವತ್ತು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೀವಿ. ನಮ್ಮ ಪರಲೋಕದಲ್ಲಿರುವಂಥ ತಂದೆಯೇ, ನಿನಗೆ ವಂದನೆಗಳಪ್ಪ, ಸ್ತೋತ್ರಗಳು. ಇವತ್ತಿನ ದಿವಸ ನೀವು ಕೊಟ್ಟಿರುವಂಥ ಈ ಮಹಾಭಾಗ್ಯಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು ಸ್ವಾಮಿ. ಇವತ್ತು ನಾವೆಲ್ಲರೂ ಸ್ವಾಮಿ ನಿನ್ನನ್ನು ಮಹಿಮೆಪಡಿಸಲಿ ಅಂತ ನೀವು ನಮಗೆ ಕೊಟ್ಟಿರುವಂಥ ಈ ಅವಕಾಶಕ್ಕಾಗಿ ನಿನಗೆ ವಂದನೆಗಳು. ನಿನ್ನ ಮಕ್ಕಳನ್ನು ನೀನು ಜ್ಞಾಪಿಸಿಕೊಳ್ಳಿ ಸ್ವಾಮಿ. ಅಪ್ಪ, ಕರ್ನಾಟಕದಲ್ಲಿ, ಈ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಇರೋ ಅಂಥ ನಿನ್ನ ಸಹೋದರಿ, ನನ್ನ ಸಹೋದರಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಅವನ್ನೆಲ್ಲರನ್ನು ನೆನೆಸ್ಕೊಳ್ಳಿ ಸ್ವಾಮಿ. ಎಲ್ಲ ಮಕ್ಕಳು ನಿನ್ನ ಮಕ್ಕಳು ಸ್ವಾಮಿ. ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿರುವಂಥ ನನ್ನ ಸಹೋದರರಾಗಿ ನಾನು ಪ್ರಾರ್ಥನೆ ಮಾಡಬೇಕಿದ್ದೀವಿ. ಕರ್ನಾಟಕದಲ್ಲಿ ಆಡಳಿತ ಮಾಡುವಂಥ ಮಂತ್ರಿಗಳಿಗಾಗಿ ಅಪ್ಪ, ಉದ್ಯೋಗಗಳಿಗಾಗಿ ನಾನು ಬೇಡಿಕೊಳ್ತಿದ್ದೀನಿ ಸ್ವಾಮಿ. ಎಲ್ಲ ಮಕ್ಕಳು ನಿನ್ನನ್ನು ಆರಾಧಿಸಲಿ ಅಂತ, ಪ್ರಾರ್ಥಿಸಲಿ ಅಂತ ನಾನು ಬೇಡಿಕೊಳ್ತಿದ್ದೀನಿ. ಎಲ್ಲ ಮಕ್ಕಳಿಗೆ ನಿನ್ನ ಸಂತೋಷವು, ಸಮಾಧಾನವು, ನಿನ್ನ ಶಾಂತಿಯು ಕೊಡಬೇಕಂತ ನಾನು ಬೇಡಿಕೊಳ್ತಿದ್ದೀನಿ. ಎಷ್ಟೋ ಜನ ಕಣ್ಣೀರಿಂದ ತಂದೆಯೇ ಅವರು ಬಾಳುತ್ತಿದ್ದಾರೆ. ಅವರನ್ನ ಜ್ಞಾಪಿಸಿಕೊಳ್ಳಿ. ಈ ಸಮಯದಲ್ಲಿ ಅವರಿಗೆ ಬಿಡುಗಡೆ ಮಾಡಿ ಅಂತ ನಾನು ಬೇಡಿಕೊಡ್ತಿದ್ದೀನಿ. ಈ ಸಮಯದಲ್ಲಿ ಈ ಪ್ರಾರ್ಥನೆ ಆಲಿಸಿರೋದಕ್ಕಾಗಿ ನಿನಗೆ ವಂದನೆಗಳಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳು ಯಾರ್ಯಾರು ಕಷ್ಟದಲ್ಲಿದ್ದಾರೋ, ಯಾರು ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಅಪ್ಪ ನಮಗೆ ಯಾರು ಸಹಾಯ ಮಾಡೋವರಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೋ ಅಂಥ ಜನರನ್ನು ನೀವು ನೆನೆಸಿಕೊಳ್ಳಿ. ಈ ಸಮಯದಲ್ಲಿ ನಿನ್ನ ಐಶ್ವರ್ಯವು, ನಿನ್ನ ಆನಂದವು, ನಿನ್ನ ಸಂತೋಷವು, ನಿನ್ನ ಮಹಾಭಾಗ್ಯವು ಅವರಿಗೆ ಒದಗಿಸಲಿ ಅಂತ ನಾನು ಬೇಡಿಕೊಂಡು, ಈ ಸಮಯದಲ್ಲಿ ಕಷ್ಟದಲ್ಲಿ ಇರೋ ಎಲ್ಲ ಮಕ್ಕಳನ್ನ ಅಂಧಕಾರ ಶಕ್ತಿಗಳಲ್ಲಿ, ದುರಾತ್ಮ ಶಕ್ತಿಗಳಲ್ಲಿ, ಅನೇಕ ಶೋಧನೆಗಳಿಂದ ಬಂಧಿಸಲ್ಪಟ್ಟ ಎಲ್ಲ ಜನರಿಗಾಗಿ ನಾನು ಬೇಡಿಕೊಡ್ತಿದ್ದೀನಿ. ಎಲ್ಲ ಜನರನ್ನು ಬಿಡುಗಡೆ ಮಾಡಿ ನೀವು ಅವರನ್ನ ಆನಂದ ಪಡಿಸುವಂಥ ದೇವರಾಗಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಡ್ತಿದ್ದೀನಿ ತಂದೆಯೇ, ಆಮೆನ್.